ಹಾಯ್ ಮೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿಲ್ಲಿ ಒಂದು ಪೈನಾಪಲ್ ತೊಗೊಂಡಿದ್ದೀನಿ. ಬೇಸಿಗೆಗಾಲಕ್ಕೆ ಇವಾಗ ಜ್ಯೂಸ್ ಮಾಡಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಒಂದು ಪೈನಾಪಲ್ನ ತೊಗೊಂಡೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾನು ಪೈನಾಪಲ್ನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಗರ್ನ ತೊಗೊಂಡಿದ್ದೀನಿ. ಆ ಶುಗರ್ ಜೊತೆಗೆ ಮತ್ತೆ ನಾನು ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ. ಸಾಲ್ಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಮತ್ತು ಅದ್ರ ಜೊತೆಗೆ ಪೆಪ್ಪರ್ ತೊಗೊಂಡಿದ್ದೀನಿ. ಪೆಪ್ಪರ್ ಪೌಡರ್ ಇದ್ದರೆ ಇನ್ನೂ ಒಳ್ಳೆಯದೇ. ಸೊ ಇದು ಏಕೆ ಅಂತ ಹೇಳಿದರೆ ಪೆಪ್ಪರ್ ಮತ್ತು ಸಾಲ್ಟ್ ನಮ್ಮ ಏನು ಪೈನಾಪಲ್ ಜ್ಯೂಸ್ ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಟೇಸ್ಟ್ ಕೊಡಲಿಕ್ಕೋಸ್ಕರ. ಅದು ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು ಜಾಡ್ ತೊಗೊಂಡಿದ್ದೀನಿ, ಅದರೊಳಗಡೆ ಪೈನಾಪಲ್ನ ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಶುಗರ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ತೊಗೊಳ್ಳಿ. ಸಿಹಿ ಜಾಸ್ತಿ ಬೇಡ ಅಂದರೆ ಬೇಡ. ಮತ್ತು ನಾನಿಲ್ಲಿ ಪೆಪ್ಪರ್ ತೊಗೊಂಡಿದ್ದೀನಿ ಮತ್ತು ಸಾಲ್ಟನ್ನು ನಾನು ಸ್ವಲ್ಪ ಹಾಕ್ಕೊಂಡಿದ್ದಕ್ಕೆ. ಸೊ ಇದನ್ನ ಇವಾಗ ಸ್ವಲ್ಪ ನೀರು ಹಾಕಿ, ನೀರಿಲ್ಲಿ ಸ್ಕಿಪ್ ಮಾಡಿದ್ದೀನಿ ನಾನು. ಇವಾಗ ನಾನು ಇದ್ರ ಜೊತೆಗೆ ಐಸ್ ಕ್ಯೂಬನ್ನ ಹಾಕ್ಕೊಳ್ತಾಯಿದ್ದೀನಿ. ಐಸ್ ಕ್ಯೂಬ್ ಬಂದು ನಾವು ಇವಾಗ ಏನು ಜ್ಯೂಸ್ ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ಐಸಾಗಿ ಚೆನ್ನಾಗಿರುತ್ತಲ್ವ ಕುಡಿಲಿಕ್ಕೆ. ಸೊ ಅದಕ್ಕೋಸ್ಕರ ನಾನು ಐಸ್ ಕ್ಯೂಬ್ನ ಇದಕ್ಕೆ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಮ್ಮ ಪೈನಾಪಲ್ ಜ್ಯೂಸ್ ರೆಡಿ ಆಯಿತು. ಫ್ರೆಂಡ್ಸ್, ಇದನ್ನ ನಾವು ಇವಾಗ ಒಂದು ಪಾತ್ರೆಯಲ್ಲಿ ಇಟ್ಟು ಸೋಸ್ಕೋಬೇಕು. ಸೋಸ್ಕೊಂಡಾದ್ಮೇಲೆ ಇದನ್ನ ಏನು ಹೇಳೋದು ಅದನ್ನ ಸರ್ವ್ ಮಾಡಬೇಕು. ಇವಾಗ ನಾನು ಡೈರೆಕ್ಟಾಗಿ ಇದನ್ನ ಇಟ್ಕೊಳ್ತಾ ಇದ್ದೀನಿ, ಏಕೆಂದರೆ ನನಗೆ ಇದೇ ಥರ ಸಾಕು ಅಂತ ಹೇಳಿ. ಸೊ ನೀವು ಪೈನಾಪಲ್ ಜ್ಯೂಸ್ ಮಾಡಿದಾಗ ಇದನ್ನ ಈ ಥರನೇ ಸೋಸ್ಕೊಂಡು ಮತ್ತೆ ಕುಡೀರಿ, ಆವಾಗ ಇನ್ನೂ ಚೆನ್ನಾಗಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನಾನಿವಾಗ ಪೈನಾಪಲ್ ಜ್ಯೂಸ್ನ ರೆಡಿಯಾಗಿ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಮತ್ತು ನೀವು ಇದೇ ಥರ ಜ್ಯೂಸ್ ಮಾಡಿಕೊಂಡು ಕುಡೀರಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್. ಓಕೆನಾ? ಬಾಯ್ ಬಾಯ್.